ನಮಸ್ತೆ ಬಂಧುಗಳೇ. ಈ ವಿಡಿಯೋನ ಚಿಕ್ಕದಾಗಿ, ಚೊಕ್ಕದಾಗಿ ತಮಗೆಲ್ಲ ಪ್ರಸಾರ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ತಾವು ವೀಕ್ಷಣೆ ಮಾಡಿ ಎಷ್ಟು ಸುಂದರವಾಗಿ ಈ ಒಂದು ವನಸಿರಿಯನ್ನು ನಾವು ಕಾಣಬಹುದು. ಬಹಳ ಅದ್ಭುತವಾಗಿದೆ ಬಂಧುಗಳೇ. ಇದುವೇ ಮೈದಾಡಿ ವ್ಯೂ ಪಾಯಿಂಟ್ ಅಂತಕ್ಕಂಥ ಸ್ಥಳ. ಇದೊಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ. ಏನು ಇದು, ಈ ಒಂದು ಸ್ಥಳಕ್ಕೆ ಯಾವ ಥರ ಬರಬೇಕು, ಯಾವ ಮಾರ್ಗ ಅನುಸರಿಸಬೇಕು, ಇಲ್ಲೇನಿದೆ ವಿಶೇಷ, ಇಲ್ಲಿನ ಮಹತ್ವ ಏನು, ಸಾಕಷ್ಟು ವಿಚಾರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ. ಈ ವಿಡಿಯೋನ ನಾನು ಆಗಲೇ ಹೇಳ್ದಾಗೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರ್ತೀನಿ. ಈ ಸ್ಥಳಕ್ಕೆ ಬಂದರೆ ನೀವು ಗೆಳೆಯರೇ 3 ಸ್ಥಳಗಳ ವೀಕ್ಷಣೆಯನ್ನು ಪಡೆಯಬಹುದು. ಒಂದು ರಿಯರ್ ಕ್ಯಾಮ್ರಾ ಹಾಕ್ತೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನಾನು ಪ್ರಸಾರ ಮಾಡ್ತೀನಿ. ಬಂಧುಗಳೇ, ನಾವೀಗಾಗಲೇ ಏನು ಕುಶಾಲನಗರದಿಂದ ನಮ್ಮ ಪ್ರವಾಸ ಪ್ರಾರಂಭಗೊಂಡು ಈ ಒಂದು ರಾಣಿಜರಿ ವ್ಯೂ ಪಾಯಿಂಟ್ ತನಕ ಬಂದಿದೆ. ವೀಕ್ಷಣೆ ಮಾಡಿ ಹೇಗಿದೆ ನೋಡಿ. ಕೈಲಾಸ, ಇದು ಕೈಲಾಸಗಿರಿ, ಅದ್ಭುತವಾದಂತಹ ಗಿರಿ. ಇದು ರಾಣಿಜರಿ ಅಂತಕ್ಕಂಥ ಒಂದು ವ್ಯೂ ಪಾಯಿಂಟು. ನಾನು ಮೇಲ್ಗಡೆ ಹೋಗಿ ಮತ್ತೊಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಆ ಮೇಲ್ಗಡೆ ಆ ಒಂದು ಜರಿ ಏನಿದೆ ಅದರ ಮೇಲ್ಗಡೆಯೂ ಸಹ ಹೋಗ್ಬೋದು. ಹಾಗೆ ಪಕ್ಕದಲ್ಲೇ ಒಂದು ಬಲ್ಲರಾಯನ ದುರ್ಗ ಅಂತ ಕೋಟೆ ಅಂದ್ಬಿಟ್ಟು ಒಂದಿದೆ, ಅಲ್ಲಿಗೂ ಸಹ ಹೋಗ್ಬೋದು. ಈ ತರಹದ ಒಂದು ಮನಮೋಹಕವಾದ ಈ ಒಂದು ಸುಂದರವಾದ ಏನೋ ಈ ಒಂದು ಪ್ರದೇಶಕ್ಕೆ ನಾನು ಆಗಮಿಸಿರ್ತೀನಿ. ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ. ಅರ್ಥ ಆಯ್ತಾ? ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೀವೆಲ್ಲೇ ಹೋಗಿ ಬಾಬಾ ಬುಡ್ಡನ ಗಿರಿ ಇರ್ಬೋದು, ಹಾಗೆ ಮುಳ್ಳಯ್ಯನಗಿರಿ ಇರ್ಬೋದು, ಹಾಗೆ ಏನೋ ಚಾರ್ಮಡಿ ಘಾಟ್ ಇರ್ಬೋದು. ಇವೆಲ್ಲ ಒಂದಕ್ಕೊಂದು ಒಂಥರ ವಿಭಿನ್ನವಾಗಿದೆ, ಬಹಳ ಅದ್ಭುತವಾಗಿದೆ, ಅತ್ಯದ್ಭುತವಾಗಿದೆ, ನೋಡಲು ಮನಮೋಹಕವಾಗಿದೆ. ಹಾಗೆ ಈ ಒಂದು ರಾಣಿಜರಿ, ಹಾಗೆ ಮುಳ್ಳಯ್ಯನಗಿರಿ, ಹಾಗೆ ಮೇತಿ ಪರ್ವತ, ಇವೆಲ್ಲ ಒಂದಕ್ಕಿಂತ ಒಂದು ಅದ್ಭುತ ಬಂಧುಗಳೇ, ಒಂದಕ್ಕಿಂತ ಒಂದು ಅದ್ಭುತ. ಈಗ ನಾನು ಮೈದಾಡಿ ವ್ಯೂ ಪಾಯಿಂಟಲ್ಲಿದ್ದೀನಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಏನು ಈ ಒಂದು ಮೈದಾಡಿ ವ್ಯೂ ಪಾಯಿಂಟ್ಗೆ ಯಾವ ಥರ ಬರಬೇಕು, ಹಾಗೆ ಏನು ಈ ಒಂದು ರಾಣಿಜರಿಗೆ ಯಾವ ರೀತಿ ಹೋಗಬೇಕು, ಹಾಗೆ ಇಲ್ಲಿ ಹೋಟೆಲ್ ವ್ಯವಸ್ಥೆ ಇರ್ಬೋದು, ಉಳಿದುಕೊಳ್ಳುವ ವ್ಯವಸ್ಥೆ ಇರ್ಬೋದು, ಯಾವ ಥರ ಒಂದಕ್ಕಿಂತ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು, ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ. ಈಗ ಈ ಒಂದು ಮೈದಾಡಿ ವ್ಯೂ ಪಾಯಿಂಟ್ನ ಸಾಕಷ್ಟು ವಿಡಿಯೋಗಳನ್ನು ನನ್ನ ಒಂದು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದೀನಿ. ಮುಂದಿನ ದಿವಸ ಪ್ರಸಾರ ಮಾಡ್ತೀನಿ. ಈಗಾಗಲೇ ಮುರುಡೇಶ್ವರ, ಹಾಗೆ ಆಗುಂಬೆ, ಹಾಗೆ ಶೃಂಗೇರಿ, ಹಾಗೆ ಕ್ಯಾತಯ್ಯನಮಕ್ಕಿ, ಈ ವಿಡಿಯೋಗಳನ್ನು ಅಲ್ಲಲ್ಲೇ ಒಂದೊಂದು ಪ್ರಸಾರ ಮಾಡಿದ್ದೀನಿ. ಅದರ ಜೊತೆಗೆ ಈ ಒಂದು ವಿಡಿಯೋನೂ ಸಹ ನನ್ನೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ. ನನ್ನೆಲ್ಲ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರು, ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಿರಂತರವಾಗಿರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇಲ್ಲಿನ ದೃಶ್ಯವನ್ನು ಕಣ್ತುಂಬ್ಕೊಳ್ಳಿ. ಮುಂದಿನ ದಿವಸ ನೋಡ್ರಿ, ಮುಂದಿನ ದಿವಸ ಆ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿರೋದನ್ನ ಪ್ರಸಾರ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಮಾತ್ರ ಒಂದು ರಿಲೀಸ್ ಮಾಡಿರ್ತೀನಿ, ವಾಚ್ ಮಾಡಿ. ಅಂದರೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ತಮಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ಈ ವಿಡಿಯೋ ನಾನು ಪ್ರಸಾರ ಮಾಡೋದು ಅಷ್ಟೇ. ಅರ್ಥ ಆಯ್ತಾ? ಮುಂದಿನ ದಿವಸ ಇನ್ನೂ ಸಾಕಷ್ಟು ವಿಡಿಯೋ ಪ್ರಸಾರ ಮಾಡ್ತೀನಿ. ಹಾಗೆ ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲೊಂದು ಹೋಮ್ ಸ್ಟೇ ಇದೆ, ಅಲ್ಲಿಗೂ ಸಹ ಹೋಗ್ತಾ ಇದ್ದೀವಿ. ವೀಕ್ಷಣೆ ಮಾಡಿ. ಇಲ್ಲಿ ನಮ್ಮ ದ್ವಿಚಕ್ರ ವಾಹನದಲ್ಲಿ ಹೋಗ್ಬೋದು, ಅಲ್ಲಿಗೂ ಸಹ ಹೋಗಿ ಅಲ್ಲಿ ಏನಿದೆ ನೋಡಿಕೊಂಡು ಮತ್ತೆ ಆಗಮಿಸ್ತೀನಿ. ಅಲ್ಲಿಂದ ನಾವು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಸೂರ್ಯ ಇತ್ತ ಬರಬೇಕು. ಅರ್ಥ ಆಯ್ತಾ? ಸೂರ್ಯ ಈ ಕಡೆ ಬಂದಾಗ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ದಯವಿಟ್ಟು ನನ್ನ ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಣೆ ಪಡೆಯಿರಿ.